ಅಂದರೆ ನಿಜವಾದ ಕೈ ಕಾಲು ಯಾವುದು ಅಂತ ಭಾಗವತ ಹೇಳುತ್ತದೆ. ದೇವರಿಗೆ ತಲೆ ಬಾಗಿದರೆ ಅದು ನಿಜವಾದ ತಲೆ, ಇಲ್ಲದೇ ಇದ್ರೆ ಅದು ತಲೆಯಲ್ಲ. ಶರೀರದ ಮೇಲಿಟ್ಟ ಒಂದು ಕಲ್ಲಿನ ಗುಂಡು, ಅದು ಭಾರ. ಭಾರಪರಂ ಪಟ್ಟ ಕಿರೀಟ ಜುಷ್ಟಂ ಅಪ್ಯುತ್ತಮಾಂಗಂ ನನಮೆನ್ಮುಕುಂದಂ ಶಾವೌ ಕರೌ ನೋ ಕುರು ತಸ್ಸ ಪರ್ಯಾಂ ಹರೇರ್ಲ ಸತ್ಕಾಂಚನ ಕಂಕಣವ್ವ. ದೇವರ ಪೂಜೆಯನ್ನು ಮಾಡಿದ ಕೈ ಅದು ಹೆಣದ ಕೈ ಅಂತಾರೆ. ದೇವರಿಗೆ ಬಾಗದ ತಲೆ ಅದು ತಲೆಯೇ ಅಲ್ಲ ಅಂತಾರೆ, ಅದು ಬರೀ ಭಾರ ಅಂತ. ಹಾಗಾದರೆ ಕಾಲಗಳು ಕ್ಷೇತ್ರಾಣಿ ನಾನೂರಜತೋ ಹರೇರಿಯೌ ಪಾದೌ ನೃಣಂ ತೌ ಧ್ರುವ ಜನ್ಮ ಭಾಜೌ ಕ್ಷೇತ್ರಾಣಿ ನಾನೂರಜತೋ ಹರೇರಿಯೌ. ಪರಮಾತ್ಮನ ಕ್ಷೇತ್ರಗಳಿಗೆ ಸಂಚಾರ ಮಾಡದ, ತೀರ್ಥಯಾತ್ರೆ ಮಾಡದ ಕಾಲುಗಳಲ್ಲ, ಅದು ಕಟ್ಟಿಗೆಯ ಕೊರಡುಗಳಿದ್ದಂತೆ ಅಂತ. ಹಾಗಾದರೆ ನಮಗೆಲ್ಲ ದೇವರು ಕೈ ಕೊಟ್ಟಿದ್ದಾನೆ, ಕಾಲಿಲ್ಲದವರಿಗೆ ಕಾಲು ಕೊಟ್ಟಿದ್ದಾನೆ ಅಂದರೆ ಎಷ್ಟೋ ದಿನಗಳವರೆಗೆ ಬರೀ ತಾನು ತನ್ನ ಹೊಟ್ಟೆ ಬಟ್ಟೆ ಇಷ್ಟಕ್ಕಾಗಿಯೇ ಎಲ್ಲರೂ ಮಾಡುವುದು ಗೇಣು, ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ಅಷ್ಟು ಮಾತ್ರ ಮಾಡ್ತಾ ಸ್ವಾರ್ಥಕ್ಕಾಗಿ ಜೀವನವನ್ನು ನಡೆಸುವ ಒಬ್ಬ ವ್ಯಕ್ತಿ ಏನೋ ಸಜ್ಜನರ ಸಹವಾಸದಿಂದ ರಾಮದೇವರ ದರ್ಶನಕ್ಕೆ ಅಂತ ಬರ್ತಾನೆ, ಕೃಷ್ಣನ ದರ್ಶನಕ್ಕೆ, ವೆಂಕಟೇಶ ದೇವರ ದರ್ಶನಕ್ಕೆ ಅಂತ ಒಂದೆರಡು ಹೆಜ್ಜೆ ನಡೀತಾನೆ, ಯಾತ್ರೆಯನ್ನು ಮಾಡ್ತಾನೆ ಅಂದರೆ ಕಾಲಿಲ್ಲದವನಿಗೆ ದೇವರು ಕಾಲು ಕೊಟ್ಟಂತೆ ಆಯಿತು. ಇಷ್ಟು ದಿನಗಳವರೆಗೆ ದೇವರ ಪೂಜೆಯನ್ನು ಮಾಡದೆ ಬರೀ ಅನ್ನ ಬೇಯಿಸಿಕೊಂಡು ತನಗಾಗಿ ತಾನು ಯಾರು ತಿಂತಾನೆ, ಕೇವಲಾಘೋ ಭವತಿ ಕೇವಲಾದಿ. ಯಾರು ಕೇವಲ ಸ್ವಾರ್ಥಕ್ಕಾಗಿ ತಿಂತಾನೆ ಅವನು ಅನ್ನ ತಿನ್ನೋದಿಲ್ಲ, ಪಾಪಗಳನ್ನು ತಿಂತಾನೆ ಅಂತ ವೇದ ಹೇಳುತ್ತದೆ.